ಈ ಎರಡು ಬೆಸ್ಟ್ ಅನಿಸುತ್ತೆ ನನಗೆ ಮೋಟೋ ವ್ಲಾಗ್ ಸೆಟಪ್ಗೆ. ಸೊ ಇದೊಂದು 12,000 ರುಪೀಸ್ ಆಗಿತ್ತು ನನಗೆ, ಆ್ಯಂಡ್ ಇದೊಂದು 1,400 ರುಪೀಸ್ ಆಗಿತ್ತು. ಈ ಕ್ಯಾಮ್ರಾ ಏನಕ್ಕೆ ನಾನು ತೊಗೊಂಡೆ ಅಂದರೆ, ಇದೊಂದು ಕಾಂಪ್ಯಾಕ್ಟ್ ಆಗಿರುತ್ತೆ, ಈಸಿ ಫ್ಲೆಕ್ಸಿಬಲ್, ನಾವು ಎಲ್ಲಿ ಬೇಕೋ ಅಲ್ಲಿ ಮೌಂಟ್ ಮಾಡ್ಕೋಬೋದು. ಇದರಲ್ಲೇ ಇನ್ಬಿಲ್ಟು 128 GB ಮೆಮೊರಿ ಇರುತ್ತೆ, ಓಪನ್ ಮಾಡ್ಕೋಬೋದು, ಈಸಿಯಾಗಿ ಪ್ಲಗ್ ಮಾಡ್ಕೋಬೋದು ಕ್ಯಾಮ್ರಾನ. ಕಸ್ಟಮೈಸ್ಡ್ ಹೆಲ್ಮೆಟ್ ಮೌಂಟ್ಸ್ ಮಾಡ್ತಿದ್ದಾರೆ, 3D ಪ್ರಿಂಟೆಡ್ ಮೌಂಟ್ಸ್ ಅದು. ಆ್ಯಂಡ್ ಇದರಲ್ಲಿ ಇನ್ನೊಂದು ಏನು ಅಡ್ವಾಂಟೇಜು ಅಂದರೆ, ನಮಗೆ ಈ ಸೀಟ್ ಪೋರ್ಟ್ ಏನು ಬರುತ್ತೆ ಇದರಲ್ಲಿ ಚಾರ್ಜು ಹಾಕ್ಬೋದು ಮತ್ತು ಮೈಕ್ ಕೂಡ ಕನೆಕ್ಟ್ ಮಾಡ್ಬೋದು. ಸೊ ಈ ಥರ ಇದಿಷ್ಟೇ ಕ್ಯಾಮ್ರಾ ಇರೋದು, ಆದರೆ ಇದಕ್ಕೊಂದು ಕೇಸ್ ಕೊಟ್ಟಿರ್ತಾರೆ, ಈ ಥರ ಕೇಸ್. ಕ್ಯಾಮ್ರಾ ಕೂರಿಸೋದಕ್ಕೆ ನಾನೊಂದು ಯೂನಿವರ್ಸಲ್ ಮೌಂಟ್ ಯೂಸ್ ಮಾಡಿದ್ದೀನಿ. 4Kಲೆಲ್ಲ ರೆಕಾರ್ಡ್ ಮಾಡ್ತೀವಿ ಅಂದರೆ ನಾವೊಂದು 2 ಅವರ್ಸ್ ಬರ್ಬೋದು ಅಷ್ಟೇ. ಡೌನ್ ಮಾಡ್ಕೋಬೋದು ಆ್ಯಂಡ್ ಹೆಂಗೆ ಬೇಕೋ ಹಂಗೆ ಮೇಲೆ ಕೆಳಗಡೆ ಮಾಡ್ಕೋಬೋದು. ಸೊ ಇದಿರುತ್ತಲ್ವ, ಇದ್ರ ಜೊತೆ ಮೌಂಟ್ ಮಾಡೋದು ಅಷ್ಟೇ. ಇದು ಸ್ವಲ್ಪ ಗಟ್ಟಿಯಾಗೇ ಇರುತ್ತೆ, ಅಷ್ಟು ಈಸಿಯಾಗಿ ಏನು ಬಿದೋಗಲ್ಲ ಇದು. ಓಕೆ, ಈಗ ಅದ್ರ ಪ್ರೈಸು 22,000 24,000 ಸಮಥಿಂಗ್ ಆಗಿದೆ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ದಿ ವುಲ್ಫ್ ಕಿಡ್ 007. ಎಲ್ಲರೂ ಹೆಂಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಆ್ಯಂಡ್ ಆಲ್ರೆಡಿ ಟೈಟಲ್ ತಮ್ಮನ್ನ ನೋಡ್ಕೊಂಡಿರ್ತೀರ ನೀವು. ನಾನು ಮೋಟೋ ಬ್ಲಾಗ್ ಸೆಟಪ್ ಹೆಂಗೆ ಮಾಡಿದ್ದೀನಿ ಏನು ಅಂತ ಡೀಟೇಲ್ಡಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ನಾನು ಮೋಟೋ ಬ್ಲಾಗ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಇರೋಂಥದ್ದು DJI Action 2 ಕ್ಯಾಮ್ರಾ. ಆ್ಯಂಡ್ ಇದಕ್ಕೆ ಮೈಕ್, ಒಳ್ಳೆ ಆಡಿಯೋ ಕ್ವಾಲಿಟಿ ಬೇಕೇ ಬೇಕು. ನೀವು ಮೋಟೋ ಬ್ಲಾಗ್ ಮಾಡ್ತೀರಾ ಅಂದರೆ ಬೆಸ್ಟ್ ಆಡಿಯೋ ಇರಬೇಕು. ಸೊ ಅದಕ್ಕೆ ನಾನು ಸುಮಾರು ಮೈಕ್ಸ್ ಟ್ರೈ ಮಾಡಿ ನೋಡಿದೆ, ಬಟ್ ನನಗೆ ಯಾವುದು ಇಷ್ಟ ಆಗಲಿಲ್ಲ. ಬಟ್ ಫೈನಲಿ ನನಗೆ ಒಂದು ಸೊಲ್ಯೂಷನ್ ಸಿಕ್ಕಿದ್ದು ಸ್ಯಾಮ್ಸಂಗ್ ಅವ್ರದ್ದು AKG ಇಯರ್ಫೋನ್ಸ್ದು ಮೈಕ್. ಸೊ ಈ ಇಯರ್ಫೋನಲ್ಲಿರುವಂಥ ಮೈಕ್ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇದನ್ನು ನೀವು ಡೈರೆಕ್ಟಾಗಿ ಯೂಸ್ ಮಾಡಿದ್ರೆ ಅದು ಸ್ವಲ್ಪ ವಿಂಡ್ ನಾಯ್ಸ್ ಬಂದೇ ಬರುತ್ತೆ. ಇದಕ್ಕೆ ನಾನೊಂದು ಡೆಡ್ ಕ್ಯಾಟ್ ಯೂಸ್ ಮಾಡಿ ಆ ವಿಂಡ್ ನಾಯ್ಸ್ನ ಹೆಂಗೆ ಅವಾಯ್ಡ್ ಮಾಡಿದ್ದೀನಿ ಅಂತ ಡೀಟೇಲ್ಡಾಗಿ ತೋರಿಸ್ತೀನಿ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಬನ್ನಿ ನೋಡೋಣ. ನಾನು ಯೂಸ್ ಮಾಡ್ತಾ ಇರೋಂಥದ್ದು ಆಕ್ಸಾರ್ದು X-Cross ಹೆಲ್ಮೆಟ್ಟು. ಇದ್ರ ಕಂಪ್ಲೀಟ್ ಓನರ್ಶಿಪ್ ರಿವ್ಯೂ ನಾನು ವಿಡಿಯೋ ಯೂಟ್ಯೂಬಲ್ಲಿ ಹಾಕಿದ್ದೀನಿ, ಚೆಕ್ ಮಾಡ್ಕೊಂಡಿರಿ. ಆ್ಯಂಡ್ ಇದಕ್ಕೆ ಕ್ಯಾಮ್ರಾ ಕೂರಿಸೋದಕ್ಕೆ ನಾನೊಂದು ಯೂನಿವರ್ಸಲ್ ಮೌಂಟ್ ಯೂಸ್ ಮಾಡಿದ್ದೀನಿ. ಸೊ ಯೂನಿವರ್ಸಲ್ ಹೆಲ್ಮೆಟ್ ಮೌಂಟ್ ಇದು. ಇವಾಗ ಸುಮಾರು ಬ್ರ್ಯಾಂಡ್ಸ್ ಎಲ್ಲ ಕಸ್ಟಮೈಸ್ಡ್ ಹೆಲ್ಮೆಟ್ ಮೌಂಟ್ಸೇ ಮಾಡ್ತಿದ್ದಾರೆ, 3D ಪ್ರಿಂಟೆಡ್ ಮೌಂಟ್ಸ್ ಅದು. ಸೊ ಇಲ್ಲಿ ಆರಾಮಾಗಿ ಮೌಂಟ್ ಮಾಡ್ಕೋಬೋದು ಅದು. ಸೊ ಕೆಲವೊಂದಷ್ಟು ಬ್ರ್ಯಾಂಡ್ಸ್ ಮಾಡ್ತಾಯಿದ್ದಾರೆ. ಆ್ಯಂಡ್ ನಾನು ಯೂಸ್ ಮಾಡ್ತಾ ಇರೋಂಥದ್ದು DJI Action 2 ಕ್ಯಾಮ್ರಾ. ನಾನು ಏನು ಹೇಳಿದೆ, ಸೊ ಇದೇ ಕ್ಯಾಮ್ರಾ ನಾನು ಯೂಸ್ ಮಾಡ್ತಾ ಇರೋಂಥದ್ದು. ಇದ್ರದ್ದು ಕಂಪ್ಲೀಟ್ ರಿವ್ಯೂ ವಿಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿರಿ, ನಾನು ವಿಡಿಯೋ ಮಾಡ್ತೀನಿ ಇದ್ರ ಬಗ್ಗೆನೂ ಕಂಪ್ಲೀಟ್ ಡೀಟೇಲ್ಡಾಗಿ ಕ್ಯಾಮ್ರಾದು. ಆ್ಯಂಡ್ ಆ ಕ್ಯಾಮ್ರಾ ಅಲ್ಲೇ ನಮಗೆ ಒಂದು ಮೌಂಟ್ ಕೊಟ್ಟಿರ್ತಾರೆ, ಮ್ಯಾಗ್ನೆಟಿಕ್ ಮೌಂಟ್. ಸೊ ಬೇರೆ ಕ್ಯಾಮ್ರಾಸ್ ಎಲ್ಲ ನಾವು ಹೋಗ್ತೀವಿ ಅಂದರೆ ಲೈಕ್ GoPro ಮತ್ತು ಇನ್ನೂ SJC ಕ್ಯಾಮ್ ಅಂತ ಏನೋ ಬರುತ್ತೆ. ಸೊ ಅವೆಲ್ಲ ಹೋಗ್ತೀವಿ ಅಂದರೆ ಡೈರೆಕ್ಟ್ ಮೌಂಟ್ ಇರುತ್ತೆ, ಈಸಿಯಾಗಿ ರಿಮೂವ್ ಮಾಡ್ಕೊಂಡು ಚೆಕ್ ಮಾಡೋದಕ್ಕಾಗಲ್ಲ. ಇದರಲ್ಲಿ ನಮಗೆ ಮ್ಯಾಗ್ನೆಟಿಕ್ ಮೌಂಟ್ಸ್ ಎಲ್ಲ ಬರುತ್ತೆ. ಸೊ ಜಸ್ಟ್ ಒಂದು ಇದರಿಂದ ತೊಗೊಂಡು ಓಪನ್ ಮಾಡ್ಕೋಬೋದು, ಈಸಿಯಾಗಿ ಪ್ಲಗ್ ಮಾಡ್ಕೋಬೋದು ಕ್ಯಾಮ್ರಾನ. ಆ್ಯಂಡ್ ಮೈಕ್ ಸೆಟಪ್ ನಾನು ಹೇಳ್ದಂಗೆ, ಸೊ ಇಲ್ಲಿ ಒಳಗಡೆ ನಾನು ಮೈಕ್ ಸೆಟಪ್ ಮಾಡಿದ್ದೀನಿ. ನಾನು ಮೈಕ್ ಸೆಟಪ್ ಮಾಡಿದ್ದೀನಿ. ಸೊ ಅದು ಕ್ಲೋಸಪ್ ವಿಡಿಯೋ ನಾನು ಹಾಕ್ತೀನಿ ನೋಡಿ ಒಂದ್ಸರಿ, ಯಾವ ಥರ ಮೈಕ್ ಸೆಟ್ ಮಾಡಿದ್ದೀನಿ ಏನು ಅಂತ. DJI Action 2 ಈ ಕ್ಯಾಮ್ರಾ ನಾನು ಏನಕ್ಕೆ ಚೂಸ್ ಮಾಡಿದೆ ಅಂದರೆ, ಸೊ ಇದೊಂದು ಅಫೋರ್ಡಬಲ್ ಕ್ಯಾಮ್ರಾ. ಇದರಲ್ಲಿ ಮೌಂಟಿಂಗ್ಸ್ ಕೊಡ್ತಾರಲ್ವ, ಅದೊಂದು ಸಿಕ್ಕಾಪಟ್ಟೆ ಕ್ರೇಜಿ ಮೌಂಟಿಂಗ್ಸ್ ಕೊಟ್ಟಿರ್ತಾರೆ. ನಾವು ಹೆಂಗೆ ಬೇಕೋ ಹಂಗೆ ವೀಡಿಯೋಸ್ನೆಲ್ಲ ಮಾಡ್ಕೋಬೋದು. ಇದರಲ್ಲಿ ಕೊಡೋವಂಥ ಮೌಂಟಿಂಗ್ಸಲ್ಲಿ ಒಂದು ಹೆಡ್ ಮೌಂಟ್ ಕೊಡ್ತಾರೆ, ಮತ್ತು ನೆಕ್ ಬ್ಯಾಂಡ್ ಮೌಂಟ್ ಕೊಡ್ತಾರೆ. ಆ್ಯಂಡ್ ಇದಕ್ಕೆ ಮೋಟೋ ಬ್ಲಾಗ್ಗೆ ಸೆಟ್ ಮಾಡೋ ಅಂಥದ್ದು ಒಂದು ಮೌಂಟ್ ಕೊಟ್ಟಿರ್ತಾರೆ. ಸುಮಾರು ಮೌಂಟಿಂಗ್ಸ್ ಎಲ್ಲ ಕೊಡ್ತಾರೆ ಇದರಲ್ಲಿ. ಆ್ಯಂಡ್ ಇದು ಬಂದು ತುಂಬಾ ಅಫೋರ್ಡಬಲ್. ನಾನು ತೊಗೊಂಡಾಗ ಇದ್ರ ಪ್ರೈಸ್ ಬಂದು 12,000 ಇತ್ತು. ಈಗ ಅದ್ರ ಪ್ರೈಸು 22,000 24,000 ಸಮಥಿಂಗ್ ಆಗಿದೆ. ಡಿಸೈನ್ ಇನ್ಫೋ ಅನ್ನೋ ಒಂದು ಕಾಮರ್ಸ್ ವೆಬ್ಸೈಟಲ್ಲಿ ನಾನು ತೊಗೊಂಡಿದ್ದು. ಆ್ಯಂಡ್ ಈ ಬಾಕ್ಸಲ್ಲಿ ನೋಡೋದಾದರೆ, ಸೊ 2 ಬಾಕ್ಸಸ್ ಇರುತ್ತೆ ಇದರಲ್ಲಿ. ಒಂದು ಕ್ಯಾಮ್ರಾ ಬಾಕ್ಸು ಮತ್ತು ಇನ್ನೊಂದು ಆಕ್ಸೆಸರೀಸ್ ಬಾಕ್ಸು. ಸೊ ಈ ಕ್ಯಾಮ್ರಾ ಬಾಕ್ಸಲ್ಲಿ ನಮಗೆ DJI ಇದು ಕ್ಯಾಮ್ರಾ ಇರುತ್ತೆ, ಮತ್ತು ಇದಕ್ಕೆ 2 ಕೇಸ್ ಕೊಟ್ಟಿರ್ತಾರೆ. ಸೊ ಈ ಥರ ನೋಡ್ಬೋದು ನೀವು. ಸೊ ಈ ಥರ ಇದಿಷ್ಟೇ ಕ್ಯಾಮ್ರಾ ಇರೋದು, ಆದರೆ ಇದಕ್ಕೊಂದು ಕೇಸ್ ಕೊಟ್ಟಿರ್ತಾರೆ, ಈ ಥರ ಕೇಸ್. ಸೊ ಇದು 2ಕ್ಕೂ ಕೊಟ್ಟಿರ್ತಾರೆ. ಒಂದು ಪವರ್ ಬ್ಯಾಂಕ್ ಇರುತ್ತೆ ಕೆಳಗಡೆ, ಆ ಪವರ್ ಬ್ಯಾಂಕಿಗೂ ಸಪ್ರೇಟ್ ಕೇಸ್ ಇದೆ. ಆ್ಯಂಡ್ ಮೇಲುಗಡೆ ಕ್ಯಾಮ್ರಾಗೂ ಸಪ್ರೇಟ್ ಕೇಸ್ ಇದೆ. ಸಿಕ್ಕಾಪಟ್ಟೆ ಫ್ಲೆಕ್ಸಿಬಲ್ ಇದು. ನೀವು ಒಂಥರ ಆ್ಯಕ್ಷನ್ ವೀಡಿಯೋಸ್ ಎಲ್ಲ ತೆಗಿತೀರಾ ಅಂದರೆ, ಸೊ ರೈಡ್ ವೀಡಿಯೋಸು, ಆ್ಯಕ್ಷನ್ ವೀಡಿಯೋಸ್ ಎಲ್ಲ ತೆಗಿತೀರಾ ಅಂದರೆ ಸಿಕ್ಕಾಪಟ್ಟೆ ಯೂಸ್ಫುಲ್ ಆಗುತ್ತೆ ಈ ಕ್ಯಾಮ್ರಾ.
ತುಂಬಾ ಫ್ಲೆಕ್ಸಿಬಲ್ ಯೂಸ್ ಮಾಡೋದಕ್ಕೆ. ತುಂಬ ಪುಟಾಣಿಯಾಗಿರುತ್ತಲ್ವ, ಚಿಕ್ಕದಾಗಿ ಈಸಿಯಾಗಿ ಎಲ್ಲಿ ಬೇಕೋ ಕ್ಯಾರಿ ಮಾಡ್ಕೋಬೋದು, ಈಸಿಯಾಗಿ ಯೂಸ್ ಮಾಡ್ಕೋಬೋದು. ಇದನ್ನು ನಾನು ಯಾವತ್ತೂ ತೆಗ್ದೇ ಇಲ್ಲ ಬಿಡಿ, ಕೆಳಗಡೆ ಇರೋದು ಕೇಸು ತೊಗೊಂಡು ಹಾಕಿದಾಗಿಂದ ಇವತ್ತೇ ನಾನು ತೆಗಿತಾ ಇರೋದು. ಸ್ವಲ್ಪ ಕಷ್ಟ ಇದೆ. ಸೊ ಈ ಥರ ಬರುತ್ತೆ. ಸೊ ಇದೊಂದು ಬ್ಯಾಟ್ರಿ ಸಪ್ರೇಟ್ ಇರುತ್ತೆ. ಇದರಲ್ಲೇ ನಮಗೆ ಮೆಮೊರಿ ಕಾರ್ಡ್ ಫಂಕ್ಷನ್ ಮಾಡೋಂಥದ್ದು ಇರುತ್ತೆ, ನೀವು ಕಾಣಿಸ್ತಾ ಇರ್ಬೋದು. ಆ್ಯಂಡ್ ಇದು ಕ್ಯಾಮ್ರಾ, ಇದರಲ್ಲೇ ಇನ್ಬಿಲ್ಟು 128 GB ಮೆಮೊರಿ ಇರುತ್ತೆ. ಸೊ ಜಸ್ಟ್ ಈ ಥರ ಇರುತ್ತೆ ಕ್ಯಾಮ್ರಾ. ಇದಕ್ಕೆ ಕೇಸಸ್ ನೋಡೋದಾದರೆ ಈ ಥರ ಕೇಸಸ್ ಇರುತ್ತೆ, ಈ ಥರ ಇರುತ್ತೆ ಕೇಸ್. ಓಕೆ, ಸೊ ಇದು ಮ್ಯಾಗ್ನೆಟಿಕ್ ಮೌಂಟು. ಇದು ಕಾಣಿಸುತ್ತಾ ಇಲ್ವೋ ಗೊತ್ತಿಲ್ಲ ಪ್ರಾಪರಾಗಿ. ಸೊ ಈ ಕ್ಯಾಮ್ರಾ ಏನಕ್ಕೆ ನಾನು ತೊಗೊಂಡೆ ಅಂದರೆ, ಇದೊಂದು ಕಾಂಪ್ಯಾಕ್ಟ್ ಆಗಿರುತ್ತೆ, ಈಸಿ ಫ್ಲೆಕ್ಸಿಬಲ್, ನಾವು ಎಲ್ಲಿ ಬೇಕೋ ಅಲ್ಲಿ ಮೌಂಟ್ ಮಾಡ್ಕೋಬೋದು. ಸೊ ಮುಂದೆಗಡೆ ಹ್ಯಾಂಡಲ್ ಬಾರ್ ಹತ್ರ ಬೇಕಾದ್ರೂ ಮೌಂಟ್ ಮಾಡ್ಕೋಬೋದು, ನಮ್ಮ ಫೇಸಿಗೆ ಮಾಡೋ ಥರ. ಆ್ಯಂಡ್ ಇದರಲ್ಲಿ ಮೋಟೋ ಬ್ಲಾಗ್ ಸೆಟಪ್ಗೂ ಮಾಡ್ಬೋದು. ಆ್ಯಂಡ್ ಇದರಲ್ಲಿ ಇನ್ನೊಂದು ಏನು ಅಡ್ವಾಂಟೇಜು ಅಂದರೆ, ನಮ್ಗೆ ಈ ಸೀಟ್ ಪೋರ್ಟ್ ಏನು ಬರುತ್ತೆ ಇದರಲ್ಲಿ ಚಾರ್ಜು ಹಾಕ್ಬೋದು ಮತ್ತು ಮೈಕ್ ಕೂಡ ಕನೆಕ್ಟ್ ಮಾಡ್ಬೋದು. ತುಂಬಾ ಕಾಂಪ್ಯಾಕ್ಟಾಗಿ ತುಂಬ ಚೆನ್ನಾಗಿದೆ. ನನಗೆ ಸಖತ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಇದು ಈ ಕ್ಯಾಮ್ರಾ. ಬಟ್ ಒಂದೇ ಡಿಸ್ಅಡ್ವಾಂಟೇಜ್ ಏನಂದರೆ, ತುಂಬ ಹೀಟ್ ಇರೋಂಥ ಪ್ರದೇಶದಲ್ಲೆಲ್ಲ ಬೇಗ ಆಫ್ ಆಗಿಬಿಡುತ್ತೆ. ಸೊ ಹೀಟ್ ಅಷ್ಟು ಬೇಗ ರೆಸಿಸ್ಟ್ ಮಾಡಲ್ಲ ಈ ಕ್ಯಾಮ್ರಾ. ಸೊ ಓವರ್ ಹೀಟ್ ಆಯಿತು ಅಂದರೆ ವಿಡಿಯೋ ಆಗೋಲ್ಲ, ಸ್ಟಾಪ್ ಆಗಿಬಿಡುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಇದರಲ್ಲಿರೋಂಥ ಬ್ಯಾಟ್ರಿ ಕೆಪಾಸಿಟಿ ಬರೀ 1.5 ಅವರ್ ಬರುತ್ತೆ ಅಷ್ಟೇ ಇದು ಕ್ಯಾಮ್ರಾ. ಮತ್ತು ಇದು ಸೊ 1.5 ಅವರ್ ಅಂದರೆ ಒಂದು 3 hours, 2.5 to 3 hours ಬರುತ್ತೆ. 4K ರೆಕಾರ್ಡ್ ಮಾಡ್ತೀವಿ ಅಂದರೆ ನಾವೊಂದು 2 hours ಬರ್ಬೋದು ಅಷ್ಟೇ. ಸೊ ನಾನು 4K ಎಲ್ಲ ವೀಡಿಯೋಸು ರೆಕಾರ್ಡ್ ಮಾಡೋದು. ಸೊ ಆದಷ್ಟು ಅದಕ್ಕೆ ಸ್ವಲ್ಪ ಬೇಗ ಬ್ಯಾಟ್ರಿ ಎಳ್ದಾಕ್ಬಿಡುತ್ತೆ ನಂದು ಇದರಲ್ಲಿ. ಮತ್ತು ಇಮೇಜ್ ಕ್ವಾಲಿಟಿನೂ ಅಷ್ಟೇ. ಸೊ ನೀವು ಲೈಟ್ ಇರೋಂಥ ಕಡೆ ಮಾಡ್ತಿದ್ದೀರ ಅಂದರೆ ಚೆನ್ನಾಗಿ ಬರುತ್ತೆ. ಅದೇ ನೀವು ಲೈಟ್ ಸ್ವಲ್ಪ ಡಲ್ ಇರೋ ಹತ್ರ ಮಾಡ್ತಿದ್ದೀರ ಅಂದರೆ ಸೊ ಇಮೇಜ್ ಕ್ವಾಲಿಟಿ ಅಷ್ಟು ಚೆನ್ನಾಗಿ ಬರೋಲ್ಲ ಇದರಲ್ಲಿ. ಅದೊಂದೇ ಡಿಸ್ಅಡ್ವಾಂಟೇಜಸ್ ಇರೋಂಥದ್ದು. ಈ ಥರ ಇರುತ್ತೆ ಮೌಂಟ್ ಮಾಡಿದ್ರೆ. ಆ್ಯಂಡ್ ಇದರಲ್ಲಿ ಕೊಡೋಂಥ ಆ್ಯಕ್ಸಸರೀಸ್ ಏನು ಹೇಳಿದೆ ನಾನು. ಸೊ ಈ ಆ್ಯಕ್ಸಸರೀಸಲ್ಲಿ 2 ಆ್ಯಕ್ಸಸರೀಸ್ ಬರುತ್ತೆ ಇದರಲ್ಲಿ. ಒಂದು ಹೆಡ್ ಬ್ಯಾಂಡು ಮತ್ತು ಇನ್ನೊಂದು ನೆಕ್ದು. ಸೊ ಈ ಥರ ಒಂದು ನೆಕ್ ಬ್ಯಾಂಡ್ ಇರುತ್ತೆ, ಇನ್ನೊಂದು ಹೆಡ್ ಬ್ಯಾಂಡ್ ಇರುತ್ತೆ. ಸೊ ಇದು ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ. ಈ ಥರ ಇರುತ್ತೆ ಹೆಡ್ ಮೌಂಟು. ಇದನ್ನು ರಿಮೂವ್ ಮಾಡ್ಕೊಳ್ಳೋಣ. ಈ ಥರ ನಮ್ಮ ಸೈಜಿಗೆ ಹೆಂಗೆ ಬೇಕೋ ಆ ಥರ ಸೆಟ್ ಮಾಡಿ ಮೌಂಟ್ ಮಾಡ್ಕೋಬೋದು ಹೀಗೆ. ಸೊ ಇದನ್ನು ಎಷ್ಟು ಬೇಕೋ ಅಷ್ಟು ಟೈಟಿಗೆ ಹಾಕಿಟ್ಕೋಬೋದು. ಆ್ಯಂಡ್ ಇದರಲ್ಲಿ ಇನ್ನೊಂದು ಏನು ಡಿಸ್ಅಡ್ವಾಂಟೇಜು ಅಂದರೆ, ಈ ಕೇಸ್ ಏನು ಕೊಡ್ತಾರಲ್ವ, ಈ ಕೇಸ್ ಜೊತೆ ಹಾಕಿ ನಾವು ಇದನ್ನ ಫಿಕ್ಸ್ ಮಾಡೋಕ್ಕಾಗಲ್ಲ, ಕರೆಕ್ಟಾಗಿ ಕೂತ್ಕೊಳ್ಳಲ್ಲ ಅದು. ಸೊ ಅಗೇನ್ ಕೇಸ್ ರಿಮೂವ್ ಮಾಡಬೇಕು. ಸೊ ಕೇಸ್ ರಿಮೂವ್ ಮಾಡಿ ಕೂರಿಸಿದ್ರೆ ಪರ್ಫೆಕ್ಟಾಗಿರುತ್ತೆ ರೆಕಾರ್ಡ್ ಮಾಡೋದಕ್ಕೆ. ಸೊ ಈ ಥರ. ಸೊ ಇದನ್ನ ನೀವು ಬೇಕಾದ್ರೆ ಬೆಂಡ್ ಮಾಡ್ಕೋಬೋದು, ಬಾಟಮಿಗೆ ಈ ಥರ ಡೌನ್ ಮಾಡ್ಕೋಬೋದು. ಆ್ಯಂಡ್ ಹೆಂಗೆ ಬೇಕೋ ಹಂಗೆ ಮೇಲೆ ಕೆಳಗಡೆ ಮಾಡ್ಕೋಬೋದು. ಸೊ ಎಷ್ಟು ಹಿಂಗೆ ಈ ಥರ ನೀವು ವೀಡಿಯೋ ಮಾಡ್ತಿದ್ದೀರಾ ಅಂದರೆ, ಸೊ ಇಲ್ಲೇನಾದರೂ ಮುಂದೆಗಡೆ ಆಕ್ಸಿಸ್ ಮಾಡಿಕೊಂಡು ವೀಡಿಯೋ ಮಾಡ್ತಿದ್ದೀರಾ ಅಂದರೆ ಈ ಥರ ಹೆಡ್ ಬ್ಯಾಂಡ್ ಯೂಸ್ ಮಾಡಿಕೊಂಡು ವೀಡಿಯೋ ಮಾಡ್ಬೋದು. ಆ್ಯಂಡ್ ನಂದು POV ವೀಡಿಯೋಸ್ ಏನು ನೋಡಿರ್ತೀರ ನೀವು ಯೂಟ್ಯೂಬಲ್ಲಿ, ಅದೆಲ್ಲ ನಾನು ಇದು ಯೂಸ್ ಮಾಡಿಕೊಂಡೇ ಮಾಡಿರ್ತೀನಿ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಬಂದು ಇದು ನೆಕ್ ಬ್ಯಾಂಡ್ ಏನಂತೆ ನಾನು ಅದು. ಸೊ ಇದು ಚೆನ್ನಾಗಿದೆ. ಇದರಲ್ಲಿ ಹೈಟು ಬೇಕಾದ್ರೆ ಅಡ್ಜಸ್ಟ್ ಮಾಡ್ಕೋಬೋದು, ನಮಗೆ ಎಷ್ಟು ಹೈಟಿಗೆ ಬೇಕೋ ಅಷ್ಟು ಹೈಟು ಈ ಥರ. ಆ್ಯಂಡ್ ಇದನ್ನು ಒಳಗಡೆ ಹಾಕ್ಕೊಂಡು ಮಾಡ್ಬೋದು ಈ ಥರ. ಸೊ ಒಳಗಡೆ ಹಾಕಿ ಇದು ಮ್ಯಾಗ್ನೆಟು ಈ ಥರ ಮೌಂಟ್ ಮಾಡಿ ಕ್ಯಾಮ್ರಾ ಇದಕ್ಕೆ ಅಟ್ಯಾಚ್ ಮಾಡೋದು. ಸೊ ಈ ಥರ ಇರುತ್ತೆ ವಿಡಿಯೋ ಮಾಡೋದಕ್ಕೆ. ಇಲ್ಲ ಆಚೆ ಬೇಕಾದ್ರೂ ಆಚೆನೂ ಹಾಕ್ಕೋಬೋದು ನಾವು ಹೀಗೆ. ಸೊ ಈ ಥರ ಇರುತ್ತೆ. ಈ ಥರ ಇಟ್ಕೊಂಡು ನಾವು ಏನು ಬೇಕಾದರೂ ವೀಡಿಯೋ ಮಾಡಿಕೊಂಡು ಮಾಡ್ಬೋದು. ಸೊ ಇದೊಂದು ಅಡ್ವಾಂಟೇಜ್ ಇದರಲ್ಲಿ. ಇದನ್ನು ನಾನು ಅಷ್ಟಾಗಿ ಯೂಸ್ ಮಾಡಿಲ್ಲ, ಆದರೆ ಇದನ್ನು ಯೂಸ್ ಮಾಡ್ತೀನಿ ಫ್ರೀಕ್ವೆಂಟ್ಲಿ. ಸೊ ನಾನು POV ವೀಡಿಯೋಸ್ ಕಾರಲ್ಲಿ ಮಾಡಬೇಕಾದ್ರೆ, ಸೊ ಮನೇಲಿ ಏನಾದರೂ ಬೈಕ್ ರೆಡಿ ಮಾಡೋ ಟೈಮಲ್ಲಿ ಮಾಡಬೇಕಾದ್ರೆ ಈ ಹೆಡ್ ಮೌಂಟ್ಸೇ ಯೂಸ್ ಮಾಡ್ಕೊಂಡು ನಾನು ಮಾಡೋದು. ಯಾವಾಗಲೂ ನಾವು ಹೆಲ್ಮೆಟ್ ಹಾಕ್ಕೊಂಡೆಲ್ಲ ಮಾಡೋಕ್ಕಾಗಲ್ಲ, ತುಂಬ ಕಷ್ಟ ಆಗುತ್ತೆ ಇದರಲ್ಲಿ ಇಟ್ಕೊಂಡು ಯಾವಾಗಲೂ ವೀಡಿಯೋ ಮಾಡೋದಕ್ಕೆ ಸ್ವಲ್ಪ ಕಷ್ಟ. ಸೊ ಅದಕ್ಕೆ ಈ ಥರ ಒಂದು ಸೆಟಪ್ ಇದ್ದರೆ ಈಸಿ ಆಗುತ್ತೆ. ಈ ನೆಕ್ ಬ್ಯಾಂಡ್ ಯೂಸ್ ಮಾಡೋದು ಬಂದು ಇದರಲ್ಲಿ 2 ಪೀಸ್ ಇರುತ್ತೆ ಈ ಥರ, ಹಿಂಗೆ 2 ಪೀಸ್ ಇರುತ್ತೆ. ಈ ಫಸ್ಟ್ ಪೀಸ್ ಚಿಕ್ಕದೇನಿರುತ್ತೋ ಅದನ್ನು ತಗೊಂಡು ಈ ಕೇಸ್ದು ಮೇಲ್ಗಡೆ ಇದು ಕಾಣಿಸ್ತಾ ಇದೆಯಲ್ವಾ ಈ ಚಾರ್ಜಿಂಗ್ದು, ಸೊ ಅದ್ರ ಮೇಲೆ ಮೌಂಟ್ ಮಾಡಬೇಕು ಈ ಥರ. ಸೊ ಈ ಥರ ಟೈಟಿಗೆ ಮೌಂಟ್ ಮಾಡಿದ್ಮೇಲೆ ಇದನ್ನು ನೆಕ್ ಬ್ಯಾಂಡಿಗೆ ಮೌಂಟ್ ಮಾಡೋದು. ಸೊ ಇದಿರುತ್ತಲ್ವ
ಇದ್ರ ಜೊತೆ ಮೌಂಟ್ ಮಾಡೋದು ಅಷ್ಟೇ. ಇದು ಸ್ವಲ್ಪ ಗಟ್ಟಿಯಾಗೇ ಇರುತ್ತೆ, ಅಷ್ಟು ಈಸಿಯಾಗೇನು ಬಿದೋಗಲ್ಲ ಇದು. ಓಕೆ, ಮ್ಯಾಗ್ನೆಟಿಕ್ ಕ್ವಾಲಿಟಿ ಮಾತ್ರ ಚಿಂದಿಯಾಗಿದೆ DJಯಲ್ಲಿ. ಸೊ ಇದು ಈ ಥರ ಬೇಕಾದ್ರೆ ಯೂಸ್ ಮಾಡ್ಕೋಬೋದು ಸಿಂಗಲ್ಲಾಗಿ. ಹೆಡ್ ಮೌಂಟ್ಗೆ ನಾನು ಹೆಲ್ಮೆಟ್ ಮೇಲುಗಡೆ ಮೌಂಟ್ ಮಾಡ್ತೀನಿ ಈ ಥರ. ಸೊ ಅದಕ್ಕೆಲ್ಲ ಇದನ್ನೇ ಯೂಸ್ ಮಾಡೋದು ನಾನು, ಸಿಂಗಲ್ ಇದನ್ನೇ ಯೂಸ್ ಮಾಡೋದು ಈ ಥರ. ಇದಕ್ಕೆ ಜೆ ಮೌಂಟ್ ಬರುತ್ತೆ ಹುಕ್ಕು. ಸೊ ಹಾಕ್ಬಿಟ್ಟು ಇಲ್ಲಿ ನಾನು ಇದು ಹಾಕಿದ್ದೀನಿ, ಕ್ಲ್ಯಾಂಪು, ಅದೊಂದು ಕ್ಲಿಪ್ದು ಕ್ಲ್ಯಾಂಪ್ ಹಾಕಿದ್ದೀನಿ. ಸೊ ಅದು ಹಾಕ್ಬಿಟ್ಟು ಈ ಥರ ಹಿಂಗೆ ಲಾಕ್ ಮಾಡಿದ್ರೆ ಈ ಥರ ವಿಡಿಯೋ ಮಾಡ್ಬೋದು ಮೇಲೆಯಿಂದ. ಆ್ಯಂಡ್ ಬೈಕಿಗೂ ಹಾಕಿದ್ದೀನಿ ಒಂದು ಮುಂದೆಗಡೆ ವೈಸರ್ ಹತ್ರ ಕ್ಲಿಪ್ಪು. ಸೊ ಅದಕ್ಕೂ ಹಾಕ್ಬಿಟ್ಟು ಹಿಂಗೆ ಫ್ರಂಟಲ್ಲಿಟ್ಟು ವಿಡಿಯೋ ಮಾಡ್ಬೋದು ನಾವು ಈಸಿಯಾಗಿ. ಅದೊಂದು ಚೆನ್ನಾಗಿರುತ್ತೆ. ಸೊ ಅದ್ರದ್ದು ಆ್ಯಕ್ಸೆಸರೀಸ್ ಎಲ್ಲ ಡಿಸೈನ್ ಇನ್ಫೋದಲ್ಲಿ ಸಿಗುತ್ತೆ. ಇದಕ್ಕೆ ಬೇಕಾಗಿರೋಂಥ ಆ್ಯಕ್ಸೆಸರೀಸು, ಬಾಡಿ ಮೌಂಟ್ಸ್ ಆಗಿರ್ಬೋದು, ಜೆ ಹುಕ್ಸು, ಅಡಿಷ್ನಲ್ ಸ್ಟ್ರ್ಯಾಪ್ಸು ಎಲ್ಲ ಸಿಗುತ್ತೆ. ಸುಮಾರು ಆ್ಯಕ್ಸೆಸರಿ ಸಿಗುತ್ತೆ. ಆ್ಯಂಡ್ ಅಫೋರ್ಡಬಲ್ ಕೂಡ, ಅದನ್ನು 1200 ರುಪೀಸ್ಗೇನೋ ಸಿಗುತ್ತೆ. ಸೊ ಅದನ್ನು ತೊಗೋಬೋದು. ಆ್ಯಂಡ್ ನೆಕ್ಸ್ಟು ಸ್ಯಾಮ್ಸಂಗ್ದು AKG ಇಯರ್ಫೋನ್ಸ್ ಮೈಕಾಗಿ ಯೂಸ್ ಮಾಡ್ತಾ ಇರೋದು ಬಂದು ಇದು ಅರೌಂಡ್ 2000 ರುಪೀಸ್ ಏನೋ ಇದೆ ಮಾರ್ಕೆಟಲ್ಲಿ. ನನಗಿದು ತುಂಬ ಕಮ್ಮಿಯಾಗೆ ಸಿಕ್ತು, 1400 ರುಪೀಸ್ಗೇನೋ ಸಿಕ್ಕಿತ್ತು ನನಗಿದು. ಈ ಇಯರ್ಫೋನ್ದು ಅನ್ಬಾಕ್ಸಿಂಗ್ ವಿಡಿಯೋ ಸಹ ಮಾಡಿದ್ದೀನಿ ನಾನು, ನೋಡಿಲ್ಲ ಅಂದರೆ ಚೆಕ್ ಮಾಡ್ಕೊಳ್ಳಿ, ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಆ್ಯಂಡ್ ಇದನ್ನು ಹೆಂಗೆ ಸೆಟಪ್ ಮಾಡಿದ್ದೀನಿ ಅಂತಲೂ ನಾನೊಂದು ವಿಡಿಯೋ ಹಾಕಿದ್ದೀನಿ. ಇದೇ ವಿಡಿಯೋದಲ್ಲೇ, ಅನ್ಬಾಕ್ಸಿಂಗ್ ವಿಡಿಯೋದಲ್ಲೇ ನಾನು ಸೆಟಪ್ ವಿಡಿಯೋ ಕೂಡ ಹಾಕಿದ್ದೀನಿ. ನೋಡಿಲ್ಲ ಅಂದರೂ ಚೆಕ್ ಮಾಡ್ಕೊಳ್ಳಿ, ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಆ್ಯಂಡ್ ಒಂದಷ್ಟು ವಿಡಿಯೋಸ್ ಹಾಕ್ತೀನಿ ನಾನು, ಆಡಿಯೋ ಕ್ವಾಲಿಟಿ, ವಿಡಿಯೋ ಕ್ವಾಲಿಟಿ ಎಲ್ಲ ಹೆಂಗಿದೆ ಅಂತ. ಸೊ ಅದನ್ನು ನೋಡ್ಕೊಬನ್ನಿ. ಇದರಲ್ಲಿ ನೋಡು, ಸ್ಟಾಕಲ್ಲೇ ಟ್ಯೂಬ್ಲೆಸ್ ಬರುತ್ತೆ. ಈ ಕ್ರಾಸ್ ಬಾಕ್ಸ್ ಬಂದು ಟ್ಯೂಬ್ಲೆಸ್ಸಿಗೆ ಬರೋದು. ರಾಯಲ್ ಎನ್ಫೀಲ್ಡಲ್ಲಿ ಸ್ಟಾಕಲ್ಲಿ ಬರುತ್ತೆ, ಅಂದರೆ ಬೇಕಾದ್ರೆ ಹಾಕಿಸ್ಕೋಬೋದು ಟ್ಯೂಬ್ಲೆಸ್ಸು. ಸೊ ಇದು ಕ್ರಾಸ್ ಬಾಕ್ಸ್ ಅಂತಾರೆ. ನಮ್ಮದ್ರಲ್ಲಿ ಮಿಡ್ ಸ್ಪೋಕ್ಸು ಅಂತ ನೋಡಿಸ್ತೀನಿ. ಸೊ ಇದು ಬಂದು ವಿತ್ ಟ್ಯೂಬು ಮಿಡ್ ಸ್ಪೋಕ್ಸು, ಅದು ಬಂದು ಕ್ರಾಸ್ ಬಾಕ್ಸು. ಹೆಂಗೆ ಓಹೋ ಬ್ಲಾಕ್ ಮಾಡಿದ್ದಾರೆ. ಪವರ್ ಆಫ್ ಎಕ್ಸ್ಪಲ್ಸ್. ಅಡ್ವೆಂಚರ್ ಬೈಕ್ಸಲ್ಲಿ ಅಷ್ಟೇ ಮಾಡೋಕ್ಕಾಗೋದು ಅದು. ಈಸಿ. ಆ್ಯಂಡ್ ನೀವೇನಾದರೂ ಇವಾಗ ಮೋಟೋ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂದರೆ, ಸೊ ಈ ಥರ ಒಂದು ಕಡಿಮೆ ಬಜೆಟ್ ಇರೋಂಥ ಕ್ಯಾಮ್ರಾಸ್ಗೆ ಹೋಗಿ, ಆ್ಯಂಡ್ ಕಡಿಮೆ ಬೆಲೆ ಇರೋಂಥ ಮೈಕ್ಸ್ಗೆ ಹೋಗಿ. ಸೊ ನೀವು ಏನು ವಿಡಿಯೋ ಕ್ವಾಲಿಟಿ ಕೊಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಬಟ್ ಕಂಟೆಂಟ್ ಏನು ಕೊಡ್ತೀರಾ ಅನ್ನೋದು ಇಂಪಾರ್ಟೆಂಟು. ಆ್ಯಂಡ್ ಈ ಎರಡು ಬೆಸ್ಟ್ ಅನಿಸುತ್ತೆ ನನಗೆ ಮೋಟೋ ಬ್ಲಾಗ್ ಸೆಟಪ್ಗೆ. ಸೊ ಇದೊಂದು 12,000 ರುಪೀಸ್ ಆಗಿತ್ತು ನನಗೆ, ಆ್ಯಂಡ್ ಇದೊಂದು 1400 ರುಪೀಸ್ ಆಗಿತ್ತು. 14,000 ಒಳಗಡೆ ನನಗೆ ಮೋಟೋ ಬ್ಲಾಗ್ ಸೆಟಪ್ ಆಗಿತ್ತು. ಇದೊಂದು 200 to 300 ರುಪೀಸ್ ಒಳಗಡೆ ಇರುತ್ತೆ. ಸೊ ಹಂಗೆ ತೊಗೊಂಡ್ರು ಒಂದು 14,000 ರೂಪಾಯಿ ಒಳಗಡೆ. ಸೊ ದಿ ಬೆಸ್ಟ್ ಅಂದ್ಕೊಳ್ಳಿ. ಸೊ ನೋಡಿದ್ರಿ ಅಲ್ವಾ ನನ್ನ ಮೋಟೋ ಬ್ಲಾಗಿಂಗ್ ಸೆಟಪ್ ಹೆಂಗಿತ್ತು ಅಂತ. ಆ್ಯಂಡ್ ಇದೊಂದು ಬಜೆಟ್ ಫ್ರೆಂಡ್ಲಿ ಆಗಿರೋಂಥ ಮೋಟೋ ಬ್ಲಾಗಿಂಗ್ ಸೆಟಪ್ಪು. ಸೊ ಒಳ್ಳೆ ಕ್ವಾಲಿಟಿ ಮತ್ತು ಒಂದು ಒಳ್ಳೆ ಬಜೆಟಲ್ಲಿರೋಂಥ ಮೋಟೋ ಬ್ಲಾಗ್ ಸೆಟಪ್ ನಾನು ಮಾಡ್ಕೊಂಡಿರೋವಂಥದ್ದು. ಸೊ ಹೋಪ್ ಯು ಪೀಪಲ್ ಲೈಕ್ ದಿಸ್ ವಿಡಿಯೋ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.